ನನ್ನ ಪ್ರೀತಿಯ ಕರ್ನಾಡಿನ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಅಮಾವಾಸ್ಯೆ ಇರುವ ಕಾರಣ ಸಿಕ್ಕಾಪಟ್ಟೆ ಕೆಲಸಗಳಿರ್ತಾವ್ರಿ. ಇವತ್ತು ಫುಲ್ ಡೇ ಹೆಂಗೆ ಹೋಗ್ತೈತಿ ಗೊತ್ತಾಗಿಲ್ಲ ನೋಡ್ರಿ. ನಮ್ಮ ಅಂಬಾರಿಗಳನ್ನೆಲ್ಲ ಆಚೆ ಹಾಕಿಬಿಡೋಣ್ರಿ ಇವಾಗ. ಹಾಗೆ ನಮ್ಮ ಕೋಳಿಗಳ ಬಗ್ಗೆ ವಿಚಾರ ಮಾಡ್ಕೊಂಬಿಡ್ರಿ. ಪಪ್ಪಾಯ ಹಣ್ಣುಗಳಾಗಿದ್ದಾವ್ರಿ, 3 ಇಲ್ಲ 4 ಬರುತ್ತೆ. ಕಟ್ ಮಾಡೋಣ ಆಮೇಲೆ. ಆಲ್ರೆಡಿ ಕೋಳಿ ಮನೆಯನ್ನು ಓಪನ್ ಮಾಡಿದ್ದಾರೆ ನೋಡ್ರಿ. ಬಂದ ತಕ್ಷಣ ಹಿಂಗೆ ಮಾಡ್ತಾನೆ, ಏನಾದರೂ ತಂದಿದ್ದಾರ ಅಂತ ನೋಡ್ತಾನೆ. ಆಲ್ಮೋಸ್ಟ್ ನಮ್ಮ ಎಲ್ಲ ಕೋಳಿಗಳು ಆರಾಮಾಗಿದ್ದಾವ್ರಿ, ಏನೂ ತೊಂದರೆ ಇಲ್ಲ. ಫೀಡ್ರಲ್ಲಿ ಫುಡ್ ಇದೆ, ಡ್ರಿಂಕರ್ಲಿ ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದೆ. ನಡೆಯುತ್ತೆ ಇನ್ನೊಂದು 2-3 ದಿನ, ಏನೂ ಸಮಸ್ಯೆ ಇಲ್ಲ. ಇವತ್ತು ಸ್ವಲ್ಪ ಇದನ್ನ ಕ್ಲೀನ್ ಮಾಡೋಣ್ರಿ. ಕ್ಲೀನ್ ಮಾಡಿದ್ರೆ ಸ್ವಲ್ಪ ನೀಟ್ ಕಾಣಿಸ್ತೈತಿ. ಫಸ್ಟ್ ಟಾಸ್ಕ್ ಕಂಪ್ಲೀಟ್ ಆತ್ರಿ, ಆಲ್ ಓಕೆ. ನಮ್ಮ ಗಾರ್ಡನ್ಗೆ ನೀರು ಬಿಡೋಣ್ರಿ. ನಮ್ಮ ತಾಯಿಯವ್ರು ಏನು ಮಾಡ್ತಿದ್ದಾರೆ ಒಂದ್ಸಲ ಚೆಕ್ ಮಾಡೋಣ್ರಿ. ಯಾವಾಗಲೂ ಬ್ಯುಸಿ ಇರ್ತಾರೆ ನೋಡ್ರಿ ಇವರು. ಮಾತೃಶ್ರೀ ಅವರಿಗೆ ಬೆಳಗಿನ ಶುಭೋದಯ. ನಮ್ಮ ಶಾಂತಕ್ಕ ಅವರು ಬ್ಯುಸಿ ಆಗ್ಬಿಟ್ರೆ ನೋಡ್ರಿ, ಏನೋ ಮಾತಾಡವಲ್ರಿ. ಹಂಗಂತೀರಿ. ಬ್ರೇಕ್ಫಾಸ್ಟ್ ತಯಾರಿ ನಡೀತಾ ಇದೆ. ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ, ನಾವು ನಮ್ಮ ಕೆಲಸನ ಮಾಡೋಣ. ನಮ್ಮ ವರ್ಕ್ ಸ್ಟೇಷನ್ ಇವತ್ತು ಕ್ಲೀನ್ ಮಾಡ್ಕೊಂಡ್ಬಿಡೋಣ್ರಿ. ಸಿಕ್ಕಾಪಟ್ಟೆ ಧೂಳಾಗಿದೆ, ಜೇಡ ಆಗಿದೆ. ಅದನ್ನ ಇವತ್ತು ಮುಗಿಸ್ಬಿಡೋಣ ಟಾಸ್ಕ್. ನೋಡ್ರಿ ಯಾವ ಥರ ಆಗಿದೆ ಇಲ್ಲಿ. ಇವತ್ತಿನ ವರ್ಕ್ನ ಪ್ರಾಪರಾಗಿ ಪ್ಲಾನಿಂಗ್ ಮಾಡೋಣ್ರಿ. ಬೇಗ 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 ಮುಗಿಸ್ಬಿಡೋಣ. ಸ್ವಲ್ಪ ಧೂಳ ಹೊಡೋಗ್ಬಿಡೋಣ್ರಿ. ಬೆಳಗಿನ ಲಘು ಉಪಹಾರವನ್ನು ಮಾಡಕ್ಕೆ ಕರಿತಿದ್ದಾರೆ. ಸ್ಟಾರ್ಟ್ ಮಾಡೋಣ್ರಿ. ಬಿಸಿ ಬಿಸಿ ಉತ್ತಪ್ಪ ಮಾಡಿದ್ದಾರೆ ಮನೆಯಲ್ಲೇ. ಉತ್ತಪ್ಪ ಜೊತೆ ಕೊಬ್ಬರಿ ಚಟ್ನಿ ಕಾಂಬಿನೇಷನ್. ಚೆನ್ನಾಗಿದೆ. ನಾವು ಇವಾಗ ಒಂದು ಬಿಟ್ಟು APMC ತರಕಾರಿ ಮಾರ್ಕೊಟ್ಟಿದ್ದೇವೆ ರೀ. ನಾನು ನಿಮಗೆ ಮಾರ್ಕೆಟ್ ರೀಚ್ ಆದ್ಮೇಲೆ ಕಂಡಿರ್ತೀನಿ. ಜಸ್ಟ್ ನಮ್ಮ APMC ಮಾರ್ಕೆಟ್ನ ರೀಚ್ ಆದ್ವಿ ರೀ. ಮಾರ್ಕೆಟ್ ಮಾತ್ರ ಸಿಕ್ಕಾಪಟ್ಟೆ ರಶ್ ಇದೆ ರೀ. ಇವತ್ತು ಭಾನುವಾರ ಬೇರೆ, ಅದ್ರಾಗ ಬೇರೆ ಅಮಾವಾಸ್ಯೆ ಇದೆ ಇವತ್ತು. ಬದ್ನಿಕಾಯಿ 100 ರೂಪಾಯಿ ಟ್ರೈ ನೋಡ್ರಿ ಇವತ್ತು. ಟಮಾಟೆ 100 ರೂಪಾಯಿ ಟ್ರೈ ನೋಡ್ರಿ. ಗಜ್ರಿ ಮಾತ್ರ ಡೇಂಜರ್ ಇದೆ. ಗಜ್ರಿ 20 ರೂಪಾಯಿ ಕೆಜಿ ಇದೆ ನೋಡ್ರಿ ಮಾರ್ಕೆಟ್ ಒಳಗಡೆ ಇವತ್ತು. ಬೀಟ್ರೂಟ್ ಚೆನ್ನಾಗಿದೆ ನೋಡ್ರಿ. ಫುಲ್ ಫ್ಲವರ್ ನೋಡ್ರಿ ಮಾರ್ಕೆಟ್. ಜಾಸ್ತಿ ಐಟಮ್ ಏನು ಇಲ್ರಿ. ನೀನೇರ ಬಂದಿದ್ದೆ, ಬಟ್ ಏನು ಮಾಡಕ್ಕೆ ಬರೋಂಗಿಲ್ಲ. ಮತ್ತೆ ಇವತ್ತು ಕಳ್ಸ್ಯಾರ ಮನೆ ಒಳಗಡೆ. ಆಲೂ ಒಂದು ತೊಗೊಳ್ರಿ. ಆಲ್ಮೋಸ್ಟ್ ಎಲ್ಲ ವೆಜಿಟೇಬಲ್ಸು ತೊಗೊಂಡಾಯ್ತು ರೀ. ಆಲ್ಮೋಸ್ಟ್ ಮಾರ್ಕೆಟಿಗೆ ಬಂದಿದ್ದೆಲ್ಲ ಕೆಲಸ ಮುಗೀತು ರೀ. ಮನೆಗೆ ಹೊರಡೋ ಸಮಯ ರೀ. ನಾನು ನಿಮಗೆ ಮನೇನ ರೀಚ್ ಆದ್ಮೇಲೆ ಕನೆಕ್ಟ್ ಆಗ್ತೇನೆ. ಜಸ್ಟ್ ನಾವು ಮಾರ್ಕೆಟಿಂದ ಬಂದೈತ್ರಿ. ಎಲ್ಲ ಲಗೇಜ್ಗಳನ್ನ ಒಳಗೆ ಹಾಕೈತೆ.
ನಾವು ನಮ್ಮ ಅಂಬರ್ಗಳನ್ನ ಕ್ಲೀನ್ ಮಾಡೋಣ ಇವಾಗ. ಸ್ಟಾರ್ಟ್ ಮಾಡೋಣ್ರಿ ಕ್ಲೀನಿಂಗ್ ಇವಾಗ. ಸಮಯ ಹೆಂಗೆ ಹೋಗ್ತೈತೆ ಅಂತ ಗೊತ್ತಂಗ ನೋಡ್ರಿ, ಆಲ್ರೆಡಿ ತುಂಬ ಲೇಟ್ ಆಯ್ತು ಇವತ್ತು. ಪಟ 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 ಸ್ಟಾರ್ಟ್ ಮಾಡೋಣ್ರಿ ವರ್ಕ್ ಇವಾಗ. ಬಡ 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 ನೀರು ಹೊಡೆದ ಶಾಂಪೂ ಹಾಕಿ ಸ್ವಚ್ಛಾಗಿ ತೊಳೆದು ಬಿಡೋಣ್ರಿ. ನಮ್ಮ ಐರಾವತ ಫುಲ್ ಧೂಳಾಗ್ಬಿಟ್ಟೈತೆ ನೋಡ್ರಿ. ಈ ಮಂತ್ ಒಟ್ಟ ಹೊರಗಡೆನ ತೆಗೆದಿಲ್ಲ ಅದನ್ನ. ನಾವು ಹೆವಿ ಬಿಸಿ ಆಗಿಬಿಟ್ಟೇವೆ. ಶಾಂಪೂ ಹಾಕಿ ತಿಕ್ಕೊಂಡ್ರಿ ಬಡ 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 ಬಡ. ಆಲ್ಮೋಸ್ಟ್ ಇದೊಂದು ಗಾಡಿ ಮುಗಿತ್ರಿ ಇವಾಗ. ಇನ್ನೆರಡು ಗಾಡಿ ಪಟ 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 ತೆಗ್ಬಿಡೋಣ. ಆಲ್ಮೋಸ್ಟ್ ನಮ್ಮ ಅಂಬಾರಿಗಳನ್ನ ತಿಕ್ಕೈತ್ರಿ, ಸ್ವಚ್ಛಂಗೆ ತೊಳೆದ್ಬಿಡೋಣ ಇವಾಗ. ಆಲ್ಮೋಸ್ಟ್ ಅಂಬಾರಿಗಳನ್ನೆಲ್ಲ ಕ್ಲೀನ್ ಮಾಡಿ ಐತ್ರಿ. ನೆರಳಿಗೆ ಪಾರ್ಕ್ ಮಾಡಿಬಿಡೋಣ. ನಮ್ಮ ಅಂಬಾರಿಗಳನ್ನೆಲ್ಲ ಪಾರ್ಕ್ ಮಾಡಿ ಐತ್ರಿ. ಮನೆ ಕಸ ಹೊಡೆದೈತ್ರಿ. ನಾವು ಇವಾಗ ಸ್ವಲ್ಪ ಗಾರ್ಡನ್ ನೀರು ಬಿಟ್ಟು ಬರೋಣ. ಹಾಯ್ ಶಾಂತಕ, ವಾಟ್ಸಪ್ ಏನತ್ತಮ್ಮ? ಓಕೆ ಅಮ್ಮ. ಅಲ್ಲಿ ಮಲ್ಲಿಗೆ ಕಂಟೈತಿ. ಎಸ್ ಅಮ್ಮ. ಕರಿಬಿ ಗಿಡಕ್ಕೊಂದಿಷ್ಟು. ಓಕೆ ಅಮ್ಮ. ಎಲ್ಲಕ್ಕೂ ನೀರು ಬಿಟ್ಟು ಬನ್ನಿ. ಎಸ್ ಅಮ್ಮ. ನಮ್ಮ ಬ್ಲ್ಯಾಕ್ ಆ್ಯಂಡ್ ನೋಡ್ರಿ, ಆಲ್ಮೋಸ್ಟ್ ಇಲ್ಲಿ ನೀರು ಹೊಡೆದೈತ್ರಿ. ಆ ಕಡೆ ಸ್ವಲ್ಪ ನೀರು ಹೊಡೆದ್ಬಿಡೋಣ. ಆಲ್ಮೋಸ್ಟ್ ಗಾರ್ಡನಿಗೆಲ್ಲ ನೀರು ಹೊಡೆದೈತ್ರಿ. ಮೋಟ್ರ್ ಆಫ್ ಮಾಡ್ಬಿಡೋಣ. ಇವಾಗ ಸ್ವಚ್ಛಂಗೆ ಮೋಪ್ ಹಾಕಿಬಿಡೋಣ್ರಿ. ಪಟ 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 ಮುಗಿಸ್ಬಿಡೋಣ್ರಿ ಕೆಲಸಗಳನ್ನೆಲ್ಲ. ಬೆಳಗ್ಗೆಯಿಂದ 5 ಕ್ಲೀನಿಂಗ್ ಐತ್ರಿ. ಸ್ನಾನಕ್ಕೆ ಕೊಡೋಣ ಇವಾಗ. ಜಸ್ಟ್ ನಾವು ಸ್ನಾನ ಮಾಡಿಕೊಂಡು ಪೂಜೆ ಮುಗಿಸಿದ್ವಿ ರೀ. ನಾವಿವಾಗ ದೇವಸ್ಥಾನಕ್ಕೆ ಹೋಗ್ಬೋಣ. ನಮ್ಮ ಅಂಬಾರಿ ಚಾವಿನೇ ಸಿಗ್ತಿಲ್ಲ, ಎಲ್ಲಿದೆ ಅಂಥೇಳಿ. ಓ, ಇಲ್ಲೇ ಇದೆ. ನಾನು ನಿಮಗೆ ದೇವಸ್ಥಾನ ರೀಚ್ ಆದ್ಮೇಲೆ ಕನೆಕ್ಟ್ ಆಗ್ತೀನಿ. ಜಸ್ಟ್ ನಾವು ದೇವಸ್ಥಾನವನ್ನು ರೀಚ್ ಆದೀವಿ ರೀ. ಇವತ್ತು ಭಾನುವಾರ ಅಮಾವಾಸ್ಯೆ ಇರುವ ಕಾರಣ ಅಪಾರವಾದ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ದಾರೆ ದೇವಸ್ಥಾನಕ್ಕೆ. ಸಿಕ್ಕಾಪಟ್ಟೆ ರಶ್ ಇದೆ ರೀ. ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ಇವತ್ತು.
ಮೊದಲನೇ ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊಂಡು ಇವಾಗ ಎರಡನೇ ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ. ದೇವಸ್ಥಾನಕ್ಕೆ ಬಂದ ದರ್ಶನ ಮಾಡಿಕೊಂಡು ಪ್ರಸಾದನ ಸ್ವೀಕರಿಸಿ ನಾವು ಇವಾಗ ಮನೆ ಕಡೆ ಪ್ರಯಾಣವನ್ನು ಬೆಳೆಸಿದ್ದೇವೆ ರೀ. ನಾನು ನಿಮಗೆ ಮನೇನ ರೀಚ್ ಆದಮೇಲೆ ಕನೆಕ್ಟ್ ಆಗ್ತೇನೆ. ಜಸ್ಟ್ ನಾವು ಮನೇನ ರೀಚ್ ಆದ್ವಿ ರೀ. ವರ್ಕ್ ಸ್ಟಾರ್ಟ್ ಮಾಡೋಣ ಇವಾಗ. ಬೆಳಗ್ಗಿಂದ ಹ್ಯಾವಿ ಬ್ಯುಸಿ ರೀ. ಬೆಳಗ್ಗಿಂದ ಇವಾಗವರೆಗೂ ಕಂಟಿನ್ಯೂಸ್ ಕೆಲಸ ಮುಗಿಸಿ ವರ್ಕ್ ಸ್ಟಾರ್ಟ್ ಮಾಡೋದು ಇಷ್ಟೊತ್ತಾಯ್ತು ನೋಡಿರಿ. ಸಿಸ್ಟಮನ್ನು ಹೋಗ್ತಿದೆ. ಸ್ಟಾರ್ಟ್ ಆಯ್ತು ನೋಡ್ರಿ ಇವಾಗ. ಶಾರ್ಟ್ ಬ್ರೇಕ್ ತೊಗೊಂಡ್ರಿ ಒಂದು. ಜಸ್ಟ್ ನಮ್ದು ಬ್ರೇಕ್ ಮುಗಿತು ರೀ. ಟೈಮ್ ಹೆಂಗೆ ಹೋಗ್ತೈತಿ, ದಿನಗಳು ಹೆಂಗೆ ಹೋಗ್ತಾವೆ ಅಂತಲೇ ಗೊತ್ತಾಗಿಲ್ಲ. ಮರಳಿ ನಮ್ಮ ವರ್ಕ್ ಸ್ಟೇಷನ್ ಕಡೆಗೆ ವರ್ಕ್ ಕಂಟಿನ್ಯೂ ಮಾಡೋಣ ರೀ. ಅದೊಂದು ಡಾಕ್ಯುಮೆಂಟ್ ರೆಡಿ ಮಾಡೋದಿತ್ತು, ಅದರ ಡಾಕ್ಯುಮೆಂಟ್ ರೆಡಿ ಮಾಡೋಣ. ಇಷ್ಟೊತ್ತು ವಾಕ್ ಮಾಡ್ತಿದ್ದೇವೆ ರೀ. ತುಂಬ ಹೊತ್ತಾಯ್ತು, ವಾಕ್ ಮುಗಿಸ್ಕೊಂಬರೋಣ. ಗಿಣಿ ಹೋಗಿ ಬರ್ಬೇಕಮ್ಮ. ನುಸ್ಸಾಗಿದಾವ. ಯಾವಾಗಲೂ ಬಿಸಿ ಇರ್ತಾರೆ ನೋಡ್ರಿ ನಮ್ಮ ಶಾಂತಕವ್ರು. ಸ್ವಲ್ಪ ತರ್ಸೋದು ಚಲೋ. ಈಗ ತೊಗೊಂಬಂದು ಇಟ್ಟು ಕೂಡಲೇ ಮನ್ಯಾಗ ಹಸನ್ ಮಾಡ್ದ ಏನು ಮಾಡ್ತೀರಿ, ಒಬ್ಬರು ಒಂಥರ ಸಮಸ್ಯೆಗಳು. ಜಸ್ಟ್ ನಾವು ಮೇಲ್ಗಡೆ ಬಂದೀವಿ ರೀ, ವಾಕ್ ಮಾಡೋಣ ಅಂತ. ಸೂರ್ಯ ಅಸ್ತವಾಗಿದೆ. ಮೋಡಗಳು ಎಷ್ಟು ತಿಳಿಯಾಗಿದೆ ನೋಡ್ರಿ. ಇವತ್ತು ಅಮಾವಾಸ್ಯೆ ಇರುವ ಕಾರಣ ಚಂದ್ರ ಕಾಣಿಸ್ತಾನೆ ಇಲ್ಲ. ಎಷ್ಟು ವರ್ಕ್ ಮಾಡಿದ್ರು ರೀ ವರ್ಕ್ ಕಂಪ್ಲೀಟ್ ಆಗೋದಿಲ್ಲ. ಏನೋ ಒಂದು ಹೊಸದು ಕ್ರಿಯೇಟ್ ಆಗ್ತಾನೆ ಇರ್ತೈತಿ. ಕಂಟಿನ್ಯೂಸ್ ವರ್ಕ್ ಮಾಡ್ಕೊಂತ ಕುಂತ ಟೈಮ್ ಹೆಂಗೆ ಹೋಗ್ತೈತಿ ಅಂತ ಗೊತ್ತಾಗಿಲ್ಲ ರೀ. ಆಲ್ಮೋಸ್ಟ್ ವಾಕಿಂಗ್ ಎಲ್ಲ ಮುಗಿತು ರೀ. ಇನ್ನೇನು ಹೊಡೋ ಸಮಯ ಇದೆ. ಸ್ನ್ಯಾಕ್ಸ್ ಟೈಮ್ ರೀ. ಸ್ನ್ಯಾಕ್ಸ್ ತಿನ್ನೋಣ.
ಆಲ್ಮೋಸ್ಟ್ ಇವತ್ತಿನ ದಿನನೇ ಮುಗಿದೋಯ್ತು ರೀ. ಟೈಮ್ ಇವಾಗ ರಾತ್ರಿ 9 ಗಂಟೆ. ಇವತ್ತಿನ ದಿನ ಇದಾಗಿತ್ತು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ದ ನ್ಯೂ ವ್ಲಾಗ್. ಲೈಫಲ್ಲಿ ಗಿಚ್ಚಿರ್ಬೇಕಂದ್ರೆ ಬೆಳಿಬೇಕಂದ್ರೆ ಹುಚ್ಚಿರ್ಬೇಕು, ಮನಸ್ಸಲ್ಲಿ ಕಿಚ್ಚಿರ್ಬೇಕು. ನಾವು ಮಾಡುವ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದಿನ ದಂತಕಥೆಗಳಾಗ್ತಾ ಅಂತ ಹೇಳ್ತಾ ಎಂದಿನಂತೆ ಇವತ್ತಿನ ಲೋಗನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.